ಲೋಕಸಭೆ ಟಿಕೆಟ್ ಜೆಡಿಎಸ್ ಪಾಲಾಗಿದೆ. ಕೋಲಾರ ಟಿಕೆಟ್ ಅನ್ನ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿದ್ದೇವೆ ಅಂತ ಹೇಳಿ ಕರ್ನಾಟಕ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಹೇಳಿಕೆ ಕೊಟ್ಟಿದ್ದಾರೆ. ದಯಮಾಡಿ ಎಲ್ಲರೂ ಸಹಕಾರವನ್ನ ನೀಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ರಾಧಾ ಮೋಹನ್ ಮನವಿ ಮಾಡಿದ್ದಾರೆ. ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ದಾರೆ ರಾಧಾ ಮೋಹನ್. ಕಾರ್ಯಕರ್ತರಿಗೆ ನೇರ ಸಂದೇಶವನ್ನ ರವಾನಿಸಿದ್ದಾರೆ. ಅಸಮಾಧಾನಿತರ ಜೊತೆ ದಾಸ್ ಮುಖಾಮುಖಿಯಾಗಿ ಮಾತುಗಳನ್ನಾಡಿದ್ದಾರೆ. ದಳ ಕಮಲ ಮೈತ್ರಿಗೆ ಕೆಲವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಳಬೇಗುದಿ ಶಮನಕ್ಕೆ ಹೈಕಮಾಂಡ್ ಇದೀಗ ಎಂಟ್ರಿಯನ್ನ ಕೊಟ್ಟಿದೆ. ಬಂಡಾಯ ಶಮನಕ್ಕೆ ರಾಧಾ ಮೋಹನ್ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇನ್ನು ಜೆಡಿಎಸ್ಗೆ 3 ಸೀಟನ್ನ ಬಿಟ್ಕೊಟ್ಟಿದ್ದೇವೆ. ಬಿಜೆಪಿ 25 ಸೀಟ್ಗಳನ್ನ ಆಯ್ಕೆ ಮಾಡಿಕೊಂಡಿದೆ. ಅಭ್ಯರ್ಥಿ ಯಾರಾಗಬೇಕು ಅಂತ ಹೇಳಿ ಕೋಲಾರದಲ್ಲಿ ನಾವು ಹಸ್ತಕ್ಷೇಪ ಮಾಡೋದಿಲ್ಲ. ಆದರೆ ಎರಡೂ ಪಕ್ಷದವರು ಒಟ್ಟಾಗಿ ಕೆಲಸವನ್ನ ಮಾಡಬೇಕಾಗಿದೆ. ಮೈತ್ರಿ ನಾವೇನ್ ಮಾಡ್ಕೊಂಡಿದೀವಿ, ಎರಡೂ ಪಕ್ಷದವರು ಕೂಡ ಒಟ್ಟಾಗಿ ನಿಂತು ಗೆಲ್ಲಿಸ್ಕೊಂಡು ಬರಬೇಕಾಗಿದೆ ಅಂತ ಹೇಳಿ ಕಾರ್ಯಕರ್ತರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಅಸಮಾಧಾನಿತರ ಮನವೊಲಿಸೋದಕ್ಕೆ ಹೈಕಮಾಂಡ್ ಎಂಟ್ರಿ ಆಗಿರುವಂಥದ್ದು. ನೇರ ಮುಖಾಮುಖಿಯಾಗಿ ಮಾತುಕತೆಯನ್ನ ಆಡಿದ್ದಾರೆ ರಾಧಾ ಮೋಹನ್. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸುರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಕೋಲಾರ ಟಿಕೆಟ್ ಏನು ಜೆಡಿಎಸ್ ಪಾಲಾಗಿದೆ. ಇದೀಗ ಅಸಮಾಧಾನಿತರ ಮನವೊಲಿಸೋದಕ್ಕೆ ಹೈಕಮಾಂಡ್ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು. ಎಲ್ಲವೂ ಸರಿ ಹೋಗುತ್ತಾ ಅಂತ? ರಮ್ಯಾ, ಕಳೆದ 3-4 ತಿಂಗಳಿಂದಲೂ ಕೂಡ ಅಗ್ಗಜಗ್ಗಟ್ಟವಾಗಿತ್ತು. ಯಾಕೆಂದರೆ ಲೋಕಸಭಾ ಚುನಾವಣೆಯ ಪೂರ್ವಭಾವಿಯಾಗಿ ಮುಂಚೆನೇ ಕೂಡ ಏನು ಮೈತ್ರಿ ವಿಚಾರವಾಗಿ ಅಧಿಕೃತವಾಗಿ ಘೋಷಣೆ ಆಗೋದಕ್ಕೂ ಮುಂಚೆಯಿಂದನೂ ಕೂಡ ಮಂಡ್ಯವನ್ನು ಯಾರಿಗೆ ಬಿಟ್ಕೊಡ್ಬೇಕು ಅನ್ನೋ ವಿಚಾರವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಕಗ್ಗಂಟಾಗಿತ್ತು. ಈ ವಿಚಾರವಾಗಿ ಈಗಾಗಲೇ ಹೈಕಮಾಂಡ್ ಅಂಗಳದಲ್ಲಿ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಈಗಾಗಲೇ ತಮಗೆ ಗೊತ್ತಿರೋ ಹಾಗೇ ಒಂದು ಕಡೆ ಸುಮಲತಾ, ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಇಬ್ಬರೂ ಕೂಡ ಏನು ಹೈಕಮಾಂಡ್ ನಾಯಕರ ಬಳಿಯೇ ಲಾಭಯನ್ನು ಮಾಡಿದರು. ಅದಾದ ನಂತರ ತಮಗೆ ಗೊತ್ತಿರೋ ಹಾಗೆ ಏನು ಟಿಕೆಟ್ ವಿಚಾರವಾಗಿ ಒಂದು ಕಗ್ಗಂಟಾಗಿತ್ತು. ಆ ಕಗ್ಗಂಟಾದಂಥ ಸಂದರ್ಭದಲ್ಲಿ ಸುಮಲತಾ ಅವರು ಕೂಡ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರನ್ನೇ ಭೇಟಿಯಾಗಿ ಕೊನೆಗೆ ಟಿಕೆಟ್ ವಿಚಾರದಂತಹ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಮಂಡ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಮಾಡಿದ್ರು. ಆದರೆ ಕೊನೆಗೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಕೋಲಾರ ಲೋಕಸಭೆ ಟಿಕೆಟ್ ಜೆಡಿಎಸ್ ಪಾಲಾಗಿದೆ. ಜೆಡಿಎಸ್ಗೆ 3 ಸೀಟನ್ನ ಬಿಟ್ಕೊಟ್ಟಿದ್ದೇವೆ ಅಂತ ಹೇಳಿ ರಾಧಾ ಮೋಹನ್ ಹೇಳಿದ್ದಾರೆ.